ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಹಲವು ವರ್ಷಗಳ ನಂತರ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ರಾಯಚೂರು ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದ. ವಿಮಾನ ನಿಲ್ದಾಣ ಕಾಮಗಾರಿ ವೀಕ್ಷಿಸಿದ ನಂಜಯ್ಯ ಮಠ 1.5 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ. ಫೆಬ್ರವರಿ 14ರಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಶಿವರಾತ್ರಿ ಉತ್ಸವ. ರಾಜ್ಯಯೋಗಿನಿ ಸ್ಮಿತಕ್ಕ. ಯಲಹಂಕ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ವಿನೂತನ ಯಂತ್ರದ ಮೂಲಕ ಶಸ್ತ್ರಚಿಕಿತ್ಸೆ. ಡಾಕ್ಟರ್ ವಿಕ್ರಮ ಮಯ್ಯ. ರಾಯಚೂರಿನಲ್ಲಿ ಕೆಎಸ್ಆರ್ಟಿಸಿ ಬಟ್ಟಿಯನ್ನು ಸ್ಥಾಪಿಸಲು ಬಜೆಟ್ನಲ್ಲಿ ಘೋಷಿಸಲು ವೆಂಕಟೇಶ್ ನಾಯಕ್ ಅಸ್ಕ್ಯಾಳ್. ವಿಮಾನ ನಿಲ್ದಾಣ ಕಾಮಗಾರಿ ಪ್ರತಿಶತ 31ರಷ್ಟು ಪ್ರಗತಿಯಲ್ಲಿದ್ದು ಮುಂದಿನ 1.5 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಂಜಯ್ಯ ಮಠ ಹೇಳಿದರು. ಅವರಿದ್ದು ನಗರದ ಹೊರವಲಯದ ವಿಮಾನ ನಿಲ್ದಾಣ ಕಾಮಗಾರಿ ವೀಕ್ಷಣೆ ಮಾಡಿ ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಯಚೂರು ವಿಮಾನ ನಿಲ್ದಾಣ ಒಟ್ಟು 322 ಎಕರೆ ವಿಸ್ತೀರ್ಣವನ್ನು ಹೊಂದಿದ್ದು, ಕಾಮಗಾರಿ ನಾನು ಹಿಂದೊಮ್ಮೆ 2 ತಿಂಗಳ ಹಿಂದೆ ಬಂದಿದ್ದು ಆಗ ಕೇವಲ 14% ಪ್ರಗತಿಯಲ್ಲಿತ್ತು. ಇವತ್ತು 31% ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು 2.5 ತಿಂಗಳಲ್ಲಿ ರನ್ವೇ ಹಾಗೂ ಈಗ ಕಟ್ಟುತ್ತಿರುವಂತಹ ಕಟ್ಟಡಗಳು ಪೂರ್ಣವಾಗುವ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಎಂದರು. 1.5 ವರ್ಷದಲ್ಲಿ ವಿಮಾನ ನಿಲ್ದಾಣ ಯೋಜನೆ ಪೂರ್ಣಗೊಳಿಸಲಾಗುತ್ತದೆ. ಇಲ್ಲಿ ಈಗಾಗಲೇ 31% ಸಾಧನೆ ಕಾಮಗಾರಿ ಸಲ್ಲಿಸುವುದರಿಂದ ಮುಂದಿನ ಎಲ್ಲ ಕಾಮಗಾರಿಗಳು ಕೂಡ ಅದರಲ್ಲಿ ಕೂಡಿರುತ್ತವೆ. ಈ ಹಿಂದೆ ಮಳೆ ಹೆಚ್ಚಾಗಿ ಸುರಿದ ಕಾರಣ ರನ್ವೇ ಕೆಲಸಗಳು ಸ್ವಲ್ಪ ತಡ ಆಗಿವೆ. ಕಾರ್ ಪಾರ್ಕಿಂಗ್ ಕೆಲಸ ಪ್ರಗತಿಯಲ್ಲಿದೆ. ಅದು ಕೂಡ 2-3 ತಿಂಗಳಲ್ಲಿ ಮುಗಿಯುತ್ತದೆ. 1.7 ಕಿಲೋಮೀಟರ್ ರನ್ವೇ ಸಂಪೂರ್ಣ ಪ್ರಗತಿಯಲ್ಲಿದೆ ಎಂದರು. ಯಗನೂರು ಗ್ರಾಮದಲ್ಲಿ 30 ಮನೆಗಳ ಹಾಗೂ ದಂಡದಲ್ಲಿ 108 ಮನೆಗಳು ಸ್ಥಳಾಂತರಕ್ಕೆ ಸಂಬಂಧಿಸಿದಂತೆ 108 ಮನೆ ಇರುವಂತಹ ದಂಡ ಗ್ರಾಮದ ಜನರಿಗೆ 6 ಎಕರೆ, 30 ಮನೆ ಇರುವಂತಹ ಯಗನೂರು ಗ್ರಾಮದ ಜನರಿಗೆ ನೀಡುವ 2 ಎಕರೆ ಪ್ರದೇಶದ ಲೇಔಟ್ ಕಾಮಗಾರಿ ಪ್ರಗತಿಯಲ್ಲಿದೆ. 2.5 ತಿಂಗಳಲ್ಲಿ ಲೇಔಟ್ ಕಾಮಗಾರಿ ಪೂರ್ತಿಯಾಗುತ್ತದೆ. ಅವರನ್ನು ಸ್ಥಳಾಂತರ ಮಾಡುವುದಕ್ಕೆ ಕಾಮಗಾರಿ ಪೂರ್ತಿಗೊಳಿಸುವುದಕ್ಕೆ ಗುರಿ ಇಟ್ಟುಕೊಂಡಿದ್ದೇವೆ. ಮನೆ ನಿರ್ಮಾಣಕ್ಕೆ ಫಲಾನುಭವಿಗಳ ಖಾತೆಗೆ ನೇರ ಅನುದಾನ ಪಾವತಿಸಲು ಹಣಕಾಸಿನ ನೆರವು ಅವರ ಎಸ್ಟಿಮೇಟ್ ಪ್ರಕಾರ ಅದನ್ನು ಮುಗಿಸಲಾಗಿದೆ. ವಿಮಾನ ನಿಲ್ದಾಣ ಯೋಜನೆ ವೆಚ್ಚ 219 ಕೋಟಿ ಆಗಿದ್ದು 185.89 ಕೋಟಿ ರೂಪಾಯಿ ಒಪ್ಪಂದ ವೆಚ್ಚ ಅಂದಾಜಿಸಲಾಗಿದೆ. ಕಾಮಗಾರಿಯ ಪ್ರಗತಿಯ ಆಧಾರ ಮೇಲೆ ಅನುದಾನ ಹಂಚಿಕೆ ಮಾಡಲಾಗುತ್ತದೆ. ಕಾಮಗಾರಿ ಒಟ್ಟು ಪ್ರಗತಿ 31% ಪೂರ್ಣಗೊಂಡಿದೆ. ಬಾಕಿ ಇರುವ ಅನುದಾನ ಹಂತದಲ್ಲಿ ನೀಡಲಾಗುತ್ತದೆ. ಕಾಮಗಾರಿ ಪ್ರಗತಿಯ ಆಧಾರ ಮೇಲೆ ಈಗ 32-33 ಕೋಟಿ ಬಿಡುಗಡೆ ಮಾಡಬೇಕು. ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂದರು. ವಿಮಾನ ನಿಲ್ದಾಣದಲ್ಲಿ ಸ್ಥಳೀಯರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ವಿಚಾರದಲ್ಲಿ ನನ್ನ ಸಮ್ಮತಿ ಇದ್ದು, ಅದು ಸಿ ಗ್ರೂಪ್ ಇರಲಿ ಅಥವಾ ಡಿ ಗ್ರೂಪ್ ಇರಲಿ, ತಾಂತ್ರಿಕ ವಿಷಯಗಳಲ್ಲಿ ಬಿಟ್ಟು ಸ್ಥಳೀಯರಿಗೆ ವಿಶೇಷವಾಗಿ ವಿಮಾನ ನಿಲ್ದಾಣಕ್ಕೆ ಜಾಗವನ್ನು ನೀಡಿ ಸಹಕಾರ ಮಾಡಿದಂತಹ ದಂಡ ಮತ್ತು ಯಗನೂರು ಜನರಿಗೆ ಉದ್ಯೋಗದಲ್ಲಿ ಮೊದಲ ಪ್ರಾತಿನಿಧ್ಯಕ್ಕೆ ನೀಡಬೇಕು. ಅದನ್ನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ ತಿಳಿಸಿದರು. ಕಲ್ಯಾಣ ಕರ್ನಾಟಕ ಪ್ರತಿ ವರ್ಷ 25,000 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ಹಾಗೂ ಇದರಲ್ಲಿ 25% ಕೈಗಾರಿಕೆಗಳ ಅಭಿವೃದ್ಧಿಗೆ ಬಳಸುವ ಆಗ್ರಹ ಕೈಗಾರಿಕೆಗಳಿಗಿದ್ದು, ರಾಜ್ಯದ ಬಜೆಟ್ ಗಾತ್ರ ಮತ್ತು ಆಗುವಂತಹ ಖರ್ಚು ವೆಚ್ಚಗಳು ನೋಡಿದರೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಬೇರೆ ರೀತಿಯಂತಹ ಹಣದ ವ್ಯವಸ್ಥೆ ಮಾಡಬೇಕು. ಹೊರತಾಗಿ ಇಲ್ಲಿಂದ ಕಷ್ಟ ಅನಿಸುತ್ತದೆ ಎಂದರು. ರಾಜ್ಯ ಬಜೆಟ್ 4 ಲಕ್ಷ ಕೋಟಿ ಆಗಬಹುದು. ಇದರಲ್ಲಿ 1.20 ಲಕ್ಷ ಕೋಟಿ ರೂಪಾಯಿ ನೌಕರ ವರ್ಗದ ಪೇಮೆಂಟ್ ಗಳಾಗುತ್ತವೆ. ನಾವೇ ಸಾಮಾನ್ಯರಾಗಿ ಅನುಕೂಲ ಮಾಡಿಕೊಟ್ಟಂತಹ ಗೃಹಲಕ್ಷ್ಮಿ ಯೋಜನೆ ಇರಬಹುದು. ಉಚಿತ ಬಸ್ಸಿನ ವ್ಯವಸ್ಥೆ, 10 ಕೆಜಿ ಅಕ್ಕಿನ ವ್ಯವಸ್ಥೆ, 200 ಯೂನಿಟ್ ಕರೆಂಟಿನ ವ್ಯವಸ್ಥೆ ಇರಬಹುದು. ಸ್ವಯಂ ಫಂಡ್ ಇವೆಲ್ಲಕ್ಕೆ 60-70 ಸಾವಿರ ಕೋಟಿ ಆಗುತ್ತದೆ. ಉಳಿದೆಲ್ಲದರಲ್ಲಿ 25,000 ಕೋಟಿ ಕೊಡುವ ಬೇಡಿಕೆಗೆ ನಾನು ಉತ್ತರ ಕೊಡುವಂತಹ ಅಧಿಕಾರಿಗಳು ಇಲ್ಲ. ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಾದ ಬೋಸರಾಜು, ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿ ಇತರರಿದ್ದಾರೆ. ಅವರೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡಲಿ ಎಂದರು. ಈಗಾಗಲೇ ರಾಜ್ಯದಲ್ಲಿ 4 ಏರ್ಪೋರ್ಟ್ಗಳನ್ನು ಕಾರ್ಯಪ್ರಗತಿಯಲ್ಲಿದೆ. ರಾಯಚೂರು, ಬಿಜಾಪುರ, ಶಿವಮೊಗ್ಗ, ಹಾಸನ ಜಿಲ್ಲೆಯಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ. ಇದರಲ್ಲಿ ಬಿಜಾಪುರದಲ್ಲಿ ಕಾಮಗಾರಿ 99% ಮುಗಿದಿದೆ. ಆದರೆ ಇಂದಿನ ಬಿಜೆಪಿ ಸರ್ಕಾರ ಪರಿಸರ ಪರವಾನಗಿ ತೆಗೆದುಕೊಳ್ಳದೇ ಇರುವುದರಿಂದ ಆ ಸರ್ಕಾರ ಮಾಡಿದ ತಪ್ಪಿನ ಕಾರಣ ಮಹಾರಾಷ್ಟ್ರದ ವ್ಯಕ್ತಿ ಹಾಗೂ ಒಬ್ಬ ವಿಆರ್ ಆದ ವ್ಯಕ್ತಿ ಸುಪ್ರೀಂ ಕೋರ್ಟ್ ನಲ್ಲಿ ಕಾಮಗಾರಿಗೆ
ಕಾಮಗಾರಿಗೆ ತಡೆಯಾಜ್ಞೆ ತಂದಿದ್ದರಿಂದ ಅದನ್ನ ಮಾಡುವುದಕ್ಕೆ ಅಸಾಧ್ಯ ಆಗಿದೆ. ಆದ್ರೆ ಕಾಯ್ತಾ ಇದೀವಿ, ನಮ್ಮ ಕಾಮಗಾರಿ ಸಂಪೂರ್ಣ ಮುಗಿದಿದೆ. ಕೋರ್ಟ್ ಸ್ಟಾವ್ ವಜಾಗೊಳಿಸಿದರೆ ನಾವು ನಮ್ಮ ಸಿವಿಲ್ ಇಮಿಟೇಷನ್ ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಕರೆಸಿ ಅದರ ಪರಿಶೀಲನೆ ಸರ್ಟಿಫಿಕೇಟ್ ಅನ್ನು ಕೊಡುತ್ತಾರೆ ಎಂದು ಹೇಳಿದರು. ಸದನದಲ್ಲಿ ರಾಜ್ಯದ ಅಭಿವೃದ್ಧಿ ಪರದಾಟ ಚರ್ಚೆಗಳಾಗಬೇಕು, ಆದರೆ ಸದನದಲ್ಲಿ ಸಮಯ ವ್ಯರ್ಥವಾಗುತ್ತಿದೆ ಎಂದು ಸದನಗಳು ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತನಾಡುವ ಪವಿತ್ರ ಸ್ಥಳವಾಗಿದ್ದು ಅಲ್ಲಿ ಕೆಸರು ಎರಚೆಡುವ ಕೆಲಸ ಆಗಬಾರದು, ಸಮಯ ವ್ಯರ್ಥ ಮಾಡಲಾಗುತ್ತಿದೆ, ಆಗಬಾರದು ಎಂದರು. ಕೊನೆ ಡಿಸೈನ್ ಇದು ಆ್ಯಕ್ಚುಲಿ ಇದು ಸಿಟಿ ಸೈಡ್ ಅಂತೀವಿ, ಅದು ಏರ್ ಸೈಡ್ ಅಂತೀವಿ ಸರ್. ಅಂದರೆ ಎಲ್ಲಲ್ಲಿ ಫ್ಲೈ ಆಗೋದು. ನಮಗೆಲ್ಲ ಇದಾವೆ ಸರ್, ಕೆಳಗೆ ಬೇಸ್ ಬಂದು ಡಿಸೈನ್ ಕಾಲಮ್ಸ್, ಆಮೇಲೆ ಮುಂದೆ 1.5 ಕಿಲೋಮೀಟರ್ ಸರ್. ಈಗಾಗಲೇ 31% ಸಾಧನೆ ಕಾಮಗಾರಿ ಸಲ್ಲಿಸುವುದರಲ್ಲಿ ಮುಂದಿನ ಎಲ್ಲ ಕಾಮಗಾರಿಗಳು ಕೂಡ ಅದರಲ್ಲಿ ಕೂಡಿರ್ತವೆ. ಆಮೇಲೆ ಸ್ವಲ್ಪ ಈ ಸಾರಿಯ ನಮ್ಮ ಮಳೆ ಸೀಸನ್ ಜಾಸ್ತಿ ಆದಂಥ ಕಾರಣಕ್ಕೆ ನಮ್ಮ ರನ್ವೇ ಕೆಲಸಗಳು, ಕಟ್ಟಡ ಕೆಲಸಗಳಿಗೆ ಮಳೆ ಅಡ್ಡೇನಾಗೋದಿಲ್ಲ, ರಸ್ತೆ ಕೆಲಸಗಳಿಗಾಗಿ ಆ ಒಂದು ನಮಗೆ 4-5 ತಿಂಗಳ ಮಳೆಯ ಒಂದು ಕಾರಣದಿಂದ ನಮಗೆ ಸ್ವಲ್ಪ ತಡ ಆಯಿತು. ಕಾರ್ ಪಾರ್ಕಿಂಗ್ ಕೆಲಸ ಪ್ರಗತಿಯಲ್ಲಿದೆ, ಅದು ಕೂಡ 2-3 ತಿಂಗಳಲ್ಲಿ ಮುಗೀತದೆ. ರನ್ವೇ 1.7 ಕಿಲೋಮೀಟರ್ ಇದೆ, ಸಂಪೂರ್ಣ ಪ್ರಗತಿಯಲ್ಲಿದ್ದು ತಾವು ಕೂಡ ಈಗ ಅದನ್ನು ನೋಡಿದ್ದೀರಿ. ಅದು ಕೂಡ ನಮ್ಮ ಗುರಿಯಂತೆ 2.5 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ಈಗ 2 ವಿಲೇಜ್ಗಳಲ್ಲಿ ಬರ್ತವೆ, ಒಂದು ದಂಡ ಮತ್ತು ಏಗನೂರು ಅಂತಕ್ಕಂಥ. ಆ ಏಗನೂರು ಹಾಗೂ ದಂಡ ಇವರಿಗೆ ಏಗನೂರಲ್ಲಿ 30 ಮನೆಗಳು, ದಂಡ ಅಲ್ಲಿ 108 ಮನೆಗಳು. ಇವುಗಳನ್ನು ಶಿಫ್ಟಿಂಗ್ ವಿಚಾರದಲ್ಲಿ ಸುಮಾರು 108 ಮನೆ ಇರುವಂಥ ದಂಡಕ್ಕೆ 6 ಎಕರೆ, 30 ಮನೆ ಇರತಕ್ಕಂಥದ್ದು 2 ಎಕರೆ ಲೇಔಟ್ ಕಾಮಗಾರಿ ಪ್ರಗತಿಯಲ್ಲಿದೆ. ಸುಮಾರು 2-2.5 ತಿಂಗಳಲ್ಲಿ ಲೇಔಟ್ ಕಾಮಗಾರಿ ಪೂರ್ತಿ ಆಗ್ತದೆ. ಅವರನ್ನು ಸ್ಥಳಾಂತರ ಮಾಡುವುದಕ್ಕೆ ನಮ್ಮ ಕಾಮಗಾರಿ ಪೂರ್ತಿಗೊಳಿಸ್ತಕ್ಕಂಥ ಗುರಿ ಇಟ್ಟುಕೊಂಡಿದ್ದೇವೆ. ಅವ್ರಿಗೆ ಈಗಾಗಲೇ ಕೊಡಬೇಕಾಗಿರ್ತಕ್ಕಂಥ ಒಂದೇನು ನೆರವು ಅಂತಿತ್ತು ಹಣಕಾಸಿನ ಅವರ ಎಸ್ಟಿಮೇಟ್ ಪ್ರಕಾರ ಅದನ್ನು ಮುಟ್ಟಿಸಲಾಗಿದೆ. ಕೋಟಿ ಪ್ರತಿ ವರ್ಷ ನನಗೆ ಒತ್ತಾಯ ಇರಬಹುದು. ರಾಜ್ಯದ ಬಜೆಟ್ ಗಾತ್ರ ಮತ್ತು ಆಗಲೇಬೇಕಾದಂಥ ಖರ್ಚು ವೆಚ್ಚಗಳು ನೋಡಿದರೆ ಅದಕ್ಕೆ ಬೇರೆ ರೀತಿಯಾದಂಥ ಹಣದ ವ್ಯವಸ್ಥೆ ಮಾಡಬೇಕು ಹೊರತಾಗಿ ಇಲ್ಲಿಂದ ಕಷ್ಟ ಅನ್ನಿಸ್ತದೆ. ಏನೋ 5-6 ಸಾವಿರ ಕೋಟಿ ಆದ್ರೆ ಆಗ್ಬೋದು. ಅಂದರೆ ತಮ್ಮ ಗಮನಕ್ಕೆ ಈಗ 3.5 ಲಕ್ಷ ಕೋಟಿದೊಂದು ನಮ್ಮ ರಾಜ್ಯ ಬಜೆಟ್ ಅಂತ ಇಟ್ಕೊಳ್ಳಿ, ಹೋಸ್ತಾರೆ ಈಗ 4 ಲಕ್ಷ ಕೋಟಿ ಆಗ್ಬೋದು. ಇದರಲ್ಲಿ 1 ಲಕ್ಷ ಸುಮಾರು 20,000 ಕೋಟಿ ನೌಕರ ವರ್ಗದ ಪೇಮೆಂಟಿಗೆ ಹೋಗ್ಬಿಡ್ತದೆ. ನಾವೇ ಸಾಮಾನ್ಯರಿಗಾಗಿ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು,
ಪುಕ್ಕಟೆ ಬಸ್ಸಿನ ವ್ಯವಸ್ಥೆ ಇರ್ಬೋದು, 10 kg ಅಕ್ಕಿನ ವ್ಯವಸ್ಥೆ ಇರ್ಬೋದು, 200 ಯೂನಿಟ್ ಕರೆಂಟಿನ ವ್ಯವಸ್ಥೆ ಇರ್ಬೋದು, ಸ್ಟೈಫಂಡ್ರಿ ವ್ಯವಸ್ಥೆ ಇರ್ಬೋದು. ಇವಕ್ಕೆಲ್ಲ 60 ರಿಂದ 70 ಸಾವಿರ ಕೋಟಿ. ಇನ್ನು ಉಳಿದಿರೋದು ಎಷ್ಟು, ಇದರಲ್ಲಿ 25 ಸಾವಿರ ಕೋಟಿ ಕೊಡುವಂಥದ್ದು ಆ ಕೇಳಿಕೆಗೆ ನಾನು ಉತ್ತರ ಕೊಡುವಂಥ ಅಧಿಕಾರದಲ್ಲಿಯೂ ಇಲ್ಲ. ಭಾಳಾದರೆ ಅವರು ಇಲ್ಲಿ ಸ್ಥಳೀಯ ನಮ್ಮ ಬೋಸರಾಜರು ನಮ್ಮ ಸಚಿವರಿದ್ದಾರೆ, ದಡೆ ನಮ್ಮ ಡಾಕ್ಟರ್ MLA ಇದ್ದಾರೆ, ಅವರೆಲ್ಲ ಸರ್ಕಾರ ಕೊಡ್ತಾರೆ. ಯಾವುದೇ ನಮ್ಮ ಇಲಾಖೆಯಿಂದ ಯಾವುದೇ ಪ್ರವಾಸವನ್ನು ನಾನು ಹಮ್ಮಿಕೊಂಡಂಥದ್ದಿಲ್ಲ ಅಂತ ವೆಂಕಟೇಶ್ ಅವರು ಹೇಳ್ಯಾರಲ್ಲ, ಪತ್ರಿಕೆ ಒಳಗೆ ಐತೆ ನೋಡ್ರಿ. ನಾ ಎರಡೂ ಓದೀನಿ, ನೀವು ಹೇಳೋದನ್ನು ಓದೀನಿ. ಆದರೆ ಇವತ್ತು ಅಥವಾ ನಿನ್ನೆ ಪೇಪರ್ನಲ್ಲಿ ಅಂಥ ಯಾವುದೇ ಪ್ರವಾಸವನ್ನು ನಾವು ಹಮ್ಮಿಕೊಂಡಿಲ್ಲ ಇಲಾಖೆಯ ಅಡಿಯಲ್ಲಿ ಅಂತ ಹೇಳಿದ್ದಾರೆ. ಅಂದಮೇಲೆ ಅದಕ್ಕೆ ನಾವು ಉತ್ತರ ಕೊಡೋ ಪ್ರಶ್ನೆ. ಅವ್ರು ಏನು ಹೇಳೋದು ಗೊತ್ತಿಲ್ಲ. ನಾವು ಅವ್ರಿಗೆ ಗುರುತು ಪತ್ರಿಕೆಯಲ್ಲಿ ಬಂದ ಘಟನೆಗಳು. ಒಂದು ಪಶುಸಂಗೋಪನೆ ಇಲಾಖೆಯವರು 25 ಶಾಸಕರನ್ನು ಪರದೇಶಕ್ಕೆ ಕಳಿಸ್ತಾರೆ ಅನ್ನೋದು ಒಂದು ಓದೀನಿ. ಅಂಥ ಯಾವುದೇ ನಮ್ಮ ಯೋಜನೆ ಇಲ್ಲ ಅನ್ನೋದನ್ನು ಮಂತ್ರಿಗಳು ಹೇಳಿದ್ದು ಓದೀನಿ. ಯಾವುದು ಕೇಳಿದ್ರೆ ಕೊಡ್ತಾರೆ ಅವ್ರು ಪಾರ್ಟಿಯವರು. ಆದರೆ ಎರಡೂ ಹೇಳಿದ್ದರಿಂದ ಇದು ಇಲ್ಲ ಅಂತ ಕೊಡ್ಬೋದು. ಮಂತ್ರಿನೇ ಹೇಳಿಬಿಟ್ಟಾರಲ್ಲ, ಅಧಿಕೃತ ಮನುಷ್ಯ. ಹೌದು ಇದೆ, ಅದನ್ನು ಚಾಕೌಟ್ ಮಾಡ್ತಾಯಿದ್ದೀವಿ ಅಂತೇನು ಹೇಳಿಲ್ಲ. ಅಂಥ ಯಾವ ಯೋಜನೆಯೂ ನಾವಿಲ್ಲ, ಅಂಥ ಯಾವ ಪ್ರವಾಸನೂ ಇಲ್ಲ ಅಂತ ಹೇಳಿದರು. ಸ್ವಂತ ಅನುದಾನದಲ್ಲಿ ಹೋಗೋದಕ್ಕೆ ಬ್ಯಾನ್ ಮಾಡೋರು ನಾವ್ಯಾರು, ನೀವ್ಯಾರು? ನಮ್ಮ ಸಂದರ್ಭಗಳು ಎಲ್ಲ ಹಿಂಗೆ ಇರ್ತವೆ. ಈಗ ಯಾವ ಸಂದರ್ಭ ಇದೆ ಹೇಳ್ರಿ? ಅದು ಆನ್ಗೋಯಿಂಗ್ ಸಬ್ಜೆಕ್ಟ್. ನಮ್ಮ ಹೈಕಮಾಂಡ್ ಅವರು ಅದರಲ್ಲಿ ಅವ್ರೇನು ಮಾತಾಡ್ರು, ಅವ್ರೇನು ಹೇಳ್ಯಾರು. ನಮಗೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಅವ್ರಿಗೆ ತಿಳಿದ ವಿಚಾರ ಅದು ಹೊರತಾಗಿ ನನಗೇನು ಆ ವಿಚಾರದಲ್ಲಿ ನಿಮ್ಮ ಪತ್ರಿಕೆಗಳೇ ಓದಿ ನಾವು ತಿಳ್ಕೊತೀವಿ ಅಷ್ಟೇ. ನಿಮ್ಮ ಸಹಾಯವೇ ದೊಡ್ಡದು. ದಿಲ್ಲಿಯಿಂದ ಬಂದರು, ದಿಲ್ಲಿಗೆ ಹೋದರು, ರಾಹುಲ್ ಗಾಂಧಿಯವರು ಭೇಟಿ ಆದರು, ನಮ್ಮ ಸೋನಿಯಾ ಗಾಂಧಿಯವರು ಭೇಟಿ ಆದರು. ನೀವು ಪ್ರಿಂಟ್ ಮಾಡ್ತೀವಿ, ನಾವು ಓದ್ತೀವಿ. ನಮ್ಮ TV ಅವರು ಬೇರೆ ಕ್ಷಣಕ್ಕೆ ಕೊಡ್ತಾರೆ. ಅವರು ಆ ಕಡೆ ಹೊಳೆ ನಿಂತಿದ್ದು ಕೊಡ್ತಾರೆ, ಈ ಕಡೆ ಹೊಳೆ ನಿಂತಿದ್ದು ಕೊಡ್ತಾರೆ. ಅವ್ರ ಮನೆಗೆ ಒಳಗೆ ಹೋಗೋದು ತೋರ್ತಾರೆ, ಹೊರಗೆ ಬರೋದು ತೋರ್ತಾರೆ. ಅಲ್ಲ, ಆ ಕೆಲವು ಮಾತುಕತೆಗಳು ಮೇಲ್ಮಟ್ಟದಲ್ಲಿ ಸಾರ್ವತ್ರಿಕವಾಗಿ ಚರ್ಚೆಗೆ ಬರುವಂಥ ವಿಷಯ ಬಂದಿರೋಂಗಿಲ್ಲ. ಅದು ಆ ಮೇಲ್ಮಟ್ಟದವರಿಗೆ ಮಾತಾಡಿರ್ತಾರೋ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ನನ್ನ ವಿಚಾರ, ನಾನೊಬ್ಬ ಕೇವಲ 29ನೇ ವರ್ಷಕ್ಕೆ ಶಾಸಕನಾಗಲಿಂದ ಹಿಡಿದು ಇಲ್ಲಿವರೆಗೆ ಬಂದಿದ್ದೇನೆ. 2 ಬಾರಿ ಶಾಸಕ, ಸಂಘಟನೆಯಲ್ಲಿ 30 ವರ್ಷ ಕಳೆದೆ. ನಾನು ಸ್ಟೇಟ್ ರಾಜ್ಯ ಯುವಕ ಕಾಂಗ್ರೆಸ್. ಈ ಸಂದರ್ಭದಲ್ಲಿ ರಾಜು ಮುನ್ನಿಕೇರಿ, ಗುತ್ತಿಗೆದಾರ ವೆಂಕಟೇಶ್, ರಾಜು, ಕಾರ್ಯಪಾಲ ಅಭಿಯಂತರ ಮಹೇಶ್ ಸೇರಿದಂತೆ ಅನೇಕರಿದ್ದರು. ವಿಶೇಷ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಯೋಜಿಸಲಾಗಿದೆ ಎಂದು ಸಂಚಾಲಕಿ ರಾಜಾ ಯೋಗಿನಿ ಸ್ಮಿತಕ್ಕ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಫೆಬ್ರವರಿ 14ರಂದು ಸಂಜೆ 4 ಗಂಟೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಶಾಂತಿ ಯಾತ್ರೆ ನಡೆಯಲಿದೆ. ಅಂಬೇಡ್ಕರ್ ವೃತ್ತ, ತೀನ್ ಕಂದಿಲ್, ಮಹಾವೀರ ವೃತ್ತ, ಚಂದ್ರಮೌಳೇಶ್ವರ ವೃತ್ತದಿಂದ ವಲ್ಕಾಟ್ ಮೈದಾನ ಆಗಮಿಸಲಿದೆ. ನಂತರ 12 ಜ್ಯೋತಿರ್ಲಿಂಗಗಳ ಪ್ರದರ್ಶನ, ಸಹಸ್ರಲಿಂಗಗಳ ದರ್ಶನ, ಚಿತ್ರ ಪ್ರದರ್ಶನ, ಶಿವಾನುಭವ ಮಂಟಪ, ಶಿವನೊಂದಿಗೆ ಸೆಲ್ಫಿ ಪಾಯಿಂಟ್ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಂತರ ಶಿವರಾತ್ರಿ ಉಪವಾಸ ಜಾಗರಣೆ, ರಹಸ್ಯ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದರು. ಫೆಬ್ರವರಿ 15ರಂದು ಬೆಳಗ್ಗೆ 8 ಗಂಟೆಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶಿವಧ್ವಜಾರೋಹಣ, ಸಂಜೆ 6 ಗಂಟೆಗೆ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕ ತತ್ವ ಕುರಿತು ಉಪನ್ಯಾಸ, ನಂತರ ವಿವಿಧ ಕಲಾವಿದರುಗಳಿಂದ ಸಾಂಸ್ಕೃತಿಕ ಹಾಗೂ ನೃತ್ಯ ವೈಭವ ಕಾರ್ಯಕ್ರಮಗಳು ಜರುಗಲಿವೆ. ಫೆಬ್ರವರಿ 16ರಂದು ಸಂಜೆ 6 ಗಂಟೆಗೆ ಕಾಯಕವೇ ಕೈಲಾಸ ಕುರಿತು ಉಪನ್ಯಾಸ, ನಂತರ ವಿವಿಧ ವಿಭಾಗಗಳ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಸಚಿವರು, ಶಾಸಕರು, ಸಂಸದರು, ವಿವಿಧ
ವಿವಿಧ ಇಲಾಖೆ ಅಧಿಕಾರಿಗಳು, ಎಲ್ಲಾ ಸಮುದಾಯ ಮುಖಂಡರು ಸಾರ್ವಜನಿಕರ 3 ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಫೆಬ್ರವರಿ 18ರಿಂದ 22ರವರೆಗೆ ರಾಜಯೋಗ ಮೆಡಿಟೇಷನ್ 5 ದಿನಗಳ ಶಿಬಿರ ಆಯೋಜಿಸಲಾಗಿದೆ. ಉದಯನಗರ ಮತ್ತು ವಾಸವಿನಗರದ ಕೇಂದ್ರದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಯೋಗ ಶಿಬಿರ ನಡೆಯಲಿದೆ ಎಂದರು. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಈ ವರ್ಷ ತನ್ನ 90ನೇ ವರ್ಷದ ಒಂದು ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ಹಾಗಾಗಿ ಇದು ನವದಶೋತ್ಸವ ವರ್ಷದ ಶಿವ ಜಯಂತಿ ಕಾರ್ಯಕ್ರಮ. ವಿಶೇಷವಾಗಿ ವಿಶ್ವದಾದ್ಯಂತ ಈಶ್ವರೀಯ ವಿಶ್ವವಿದ್ಯಾಲಯ ಎಲ್ಲೆಲ್ಲಿ ತನ್ನ ಒಂದು ಶಾಖೆಯನ್ನು ಕೇಂದ್ರವನ್ನು ಹಮ್ಮಿಕೊಂಡಿದೆಯೋ ಎಲ್ಲ ಕಡೆಯೂ ಬಹಳಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡುವಂಥದ್ದು ಈ ಶಿವ ಜಯಂತಿ ಕಾರ್ಯಕ್ರಮ. ಉದ್ದೇಶ ಇಷ್ಟೇ, ಸರ್ವ ಧರ್ಮದ, ಸರ್ವ ಜನಾಂಗದ, ಸರ್ವ ಆತ್ಮಗಳಿಗೆ ಪಿತ ಭಗವಂತ ಒಬ್ಬನೇ. ಆ ಪರಮಾತ್ಮ ಅವನ ಜ್ಯೋತಿ ಸ್ವರೂಪನಿದ್ದಾನೆ. ಆ ಜ್ಯೋತಿ ಸ್ವರೂಪ ಪರಮಾತ್ಮನ ಪ್ರತೀಕವಾದಂತಹ ಈ ಒಂದು ಶಿವ ಜಯಂತಿ. ಈ ಒಂದು ಶಿವ ಜಯಂತಿ ಒಂದು ಆಚರಣೆಯ ಹಿನ್ನೆಲೆಯಲ್ಲಿರುವಂತಹ ಆಧ್ಯಾತ್ಮಿಕ ರಹಸ್ಯವನ್ನ ಎಲ್ಲರಿಗೂ ಸಹಿತ ಮನಮುಟ್ಟುವಂತೆ ತಿಳಿಸೋಣ. ನಮ್ಮ ಆಚರಣೆಯ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕತೆಯು ಜಾಗೃತಿ ಆಗಿದ್ದಾದರೆ ನಮ್ಮ ಆಚರಣೆ ಪರಿಪೂರ್ಣಗೊಳ್ಳುತ್ತದೆ ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಶಿವರಾತ್ರಿ ಅಂತ ಹೇಳಿ ನಾವು ಶಿವನಿಗೆ ಮಾತ್ರ ರಾತ್ರಿ ಅಂತ ಹೇಳ್ತೀವಿ. ಆನಂತರ ಶಿವರಾತ್ರಿಯ ಸಮಯದಲ್ಲಿ ಉಪವಾಸ ಮತ್ತು ಜಾಗರಣೆಯನ್ನ ಮಾಡ್ತೀವಿ. ಉಪವಾಸ ಅಂದಾಗ ಊಟ ಬಿಡ್ತೀವಿ, ಜಾಗರಣೆ ಅಂದಾಗ ನಿದ್ದೆಯನ್ನ ಬಿಡ್ತೀವಿ. ಇದು ಇಷ್ಟನ್ನ ಮಾತ್ರ ಮಾಡಿದ್ರೆ ಸಾಲು. ನಿಜವಾಗ್ಲೂ ಇದರ ಒಂದು ಆಧ್ಯಾತ್ಮಿಕ ರಹಸ್ಯ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಶಿವರಾತ್ರಿ, ಶಿವ ಈ ಜಗತ್ತಿಗೆ ಬಂದು ಜ್ಞಾನದ ಬೆಳಕನ್ನ ಕೊಡುವಂಥದ್ದು. ಅಜ್ಞಾನದ ಅಂಧಕಾರದ ಕತ್ತಲು ಜಗತ್ತಿನಲ್ಲಿ ಕವಿದಾಗ ಭಗವಂತ ಈ ಜಗತ್ತಿಗೆ ಒಂದು ಜ್ಞಾನ ಕೊಡುವ ಕಾರಣಕ್ಕಾಗಿ ಶಿವರಾತ್ರಿ. ಇನ್ನು ಉಪವಾಸ ಅಂತನ್ನುವಾಗ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವುದು. ಭಗವಂತನನ್ನ ಯಥಾರ್ಥವಾಗಿ ಅರ್ಥೈಸಿಕೊಂಡು ಅವನ ಹತ್ತಿರ ನಮ್ಮ ವಾಸ ಅಂದರೆ ಧ್ಯಾನವನ್ನ ಮಾಡುವುದೇ ಉಪವಾಸ. ಇನ್ನು ಜಾಗರಣೆ ಅಂದಾಗ ರಾತ್ರಿ ನಿದ್ದೆಗೆಟ್ಟು ಜಾಗರಣೆ ಅಲ್ಲ. ಜಾಗರಣೆ ಅಂತಂದಾಗ ನಮ್ಮಲ್ಲಿ ಯಾವುದೇ ನಕಾರಾತ್ಮಕತೆ ಬರದೇ ಇರುವಂತೆ ಜಾಗೃತವಾಗಿರುವಂಥದ್ದು ಜಾಗರಣೆ. ಈ ರೀತಿ ಅನೇಕ ಆಧ್ಯಾತ್ಮಿಕ ರಹಸ್ಯಗಳನ್ನು ಒಳಗೊಂಡಂತಹ ಒಂದು ಹಬ್ಬದ ಆಚರಣೆಯನ್ನ ವರ್ಷವೂ ನಾವು ಮಾಡ್ತೀವಿ. ವಿಶೇಷವಾಗಿ ರಾಯಚೂರಿನಲ್ಲಿ ಈ ವರ್ಷ 3 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 14. ಸೊ ಈ 3 ದಿನದ ಒಂದು ಕಾರ್ಯಕ್ರಮಗಳು ಈ ರೀತಿ ವಿಶೇಷವಾಗಿರ್ತದೆ. ನಾಳೆ ದಿನ ಸಂಜೆ 4 ಗಂಟೆಗೆ ಶಾಂತಿ ಯಾತ್ರೆ ಪ್ರಾರಂಭವಾಗ್ತದೆ. ನಮ್ಮ ಈ ಒಂದು ಉದಯನಗರದಲ್ಲಿರುವ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕೇಂದ್ರದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶಾಂತಿ ಯಾತ್ರೆ, 12 ಜ್ಯೋತಿರ್ಲಿಂಗಗಳನ್ನು ಒಳಗೊಂಡಂತಹ ಶಾಂತಿ ಯಾತ್ರೆ ನಡೀತದೆ. ಅದಾದ ನಂತರ ವಾಲ್ಕಾಟ್ ಮೈದಾನಕ್ಕೆ ಶಾಂತಿ ಯಾತ್ರೆ ಅಂತ್ಯಗೊಳ್ಳುತ್ತದೆ. ಅಲ್ಲಿ 12 ಜ್ಯೋತಿರ್ಲಿಂಗ ದರ್ಶನ, ಅಂತರ್ಲಿಂಗ ದರ್ಶನ, ಸಹಸ್ರಲಿಂಗ ದರ್ಶನ ಹಾಗೂ ಆಧ್ಯಾತ್ಮಿಕ ಜ್ಞಾನ ಬೆಳಕನ್ನ ಮನದಲ್ಲಿ ಮೂಡಿಸುವಂತಹ ಒಂದು ಚಿತ್ರ ಪ್ರದರ್ಶನ, ದುರ್ಗುಣಗಳಿಂದ ಮುಕ್ತರಾಗುವುದಕ್ಕಾಗಿ ಸ್ವಪರಿವರ್ತನಾ ಮಂಟಪ ಹಾಗೂ ಸೆಲ್ಫಿ, ಶಿವನೊಂದಿಗೆ ಸೆಲ್ಫಿ, ಈ ಪ್ರಕಾರದ ವ್ಯವಸ್ಥೆಗಳನ್ನೆಲ್ಲ ಮಾಡಲಾಗಿದೆ. ಅದರ ದರ್ಶನದ ಒಂದು ಉದ್ಘಾಟನೆ ನಾಳೆ ಸಂಜೆ ನಡೀತದೆ. ಅದಾದ ನಂತರ ನಾಳೆ ಉದ್ಘಾಟನಾ ಸಮಾರಂಭಕ್ಕೆ ವಿಶೇಷವಾಗಿ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ನಾವು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂತಂದ್ರೆ ಈ ಶಾಂತಿ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ, ಶಿವನ ಆಶೀರ್ವಾದಕ್ಕೆ ಪಾತ್ರರಾಗಿ. ಇನ್ನ ನಂತರ 15ನೇ ತಾರೀಕಿನ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಮಹೋತ್ಸವ ಇರ್ತದೆ. ಅನೇಕ ಶಾಲೆಗಳ ಮಕ್ಕಳು ಸಹಿತ ಭಾಗವಹಿಸಲಿದ್ದಾರೆ ಹಾಗೂ ರಾಯಚೂರಿನ ಅನೇಕ ಕಲಾವಿದರು ತಮ್ಮ ಒಂದು ಕಲೆಯನ್ನ ಭಗವಂತನ ಸೇವೆಯಲ್ಲಿ ಮುಡಿಪಾಗಿ ಇಡಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ವಿಶೇಷವಾಗಿ ಪ್ರಾರಂಭ 6 ಗಂಟೆಯಿಂದ 6:30, ಅರ್ಧ ಗಂಟೆ ಒಂದು ಪ್ರವಚನ, ನಮ್ಮ ಭಾರತೀಯ ಸಂಸ್ಕಾರ ಮತ್ತು ಸಂಸ್ಕೃತಿ ಎನ್ನುವಂತಹ ಪ್ರವಚನ. ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ. ಇನ್ನು 14ನೇ ತಾರೀಕು ವಿಶೇಷವಾಗಿ ಗೌರವ ಸಮರ್ಪಣಾ ಮಹೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಕಾಯಕವೇ ಕೈಲಾಸ ಎನ್ನುವಂತಹ ಒಂದು ವಿಷಯದ ಪ್ರವಚನ 6 ಗಂಟೆಯಿಂದ 6:30. 6:30ಗೆ ನಮ್ಮ ರಾಯಚೂರಿನ ಎಲ್ಲ ಪೊಲೀಸರಿಗೆ ಸನ್ಮಾನವನ್ನ ಇಟ್ಟುಕೊಂಡಿದ್ದೀವಿ. ವಿಶೇಷವಾಗಿ ಎಲ್ಲ ಪೊಲೀಸರಿಗೆ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮ ಆ ಒಂದು ಘನ ವೇದಿಕೆಯ ಮೇಲೆ ನಡೆಯಲಿದೆ. ಇದು ಕಾರ್ಯಕ್ರಮದ ಒಂದು ವಿವರ. ಈ ಸಂದರ್ಭದಲ್ಲಿ ಸಹ ಸಂಚಾಲಕರಾದ ರಾಜಯೋಗಿನಿ ಶಾರದಾ, ಶರಣಬಸವಪ್ಪ ಅಂಗಡಿ, ರೇಖಾ ಕೇಶವ ರೆಡ್ಡಿ, ದಾನಮ್ಮ ಇದ್ದರು.
ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಹಲವು ವರ್ಷಗಳ ನಂತರ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ರಾಯಚೂರು ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ಮತ್ತು ಗುಣಮಟ್ಟದ ಹೊಸ ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಬೆಂಗಳೂರಿನ ಯಲಹಂಕ ಮಣಿಪಾಲ ಆಸ್ಪತ್ರೆಯ ಹೊಸದೊಂದು ಆಸ್ಪತ್ರೆ ಸೇವೆ ಒದಗಿಸಲು ಸಿದ್ಧವಾಗಿದೆ ಎಂದು ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಯ ಪ್ರಮುಖ ಸಲಹೆಗಾರ ಡಾಕ್ಟರ್ ವಿಕ್ರಮಯ್ಯ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಣಿಪಾಲ ಆಸ್ಪತ್ರೆಯಿಂದ ಯಲಹಂಕದಲ್ಲಿ ಪ್ರಾರಂಭಿಸಲಾಗಿರುವ ಆಸ್ಪತ್ರೆಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಇವೋ ಡಿಜಿಟಲ್ ಲಿನಿಯರ್ ಆಕ್ಸಿಲೇಟರ್ ಯಂತ್ರೋಪಕರಣವನ್ನು ಅಳವಡಿಸಲಾಗಿದೆ. ಕೃತಕ ಬುದ್ಧಿಮತ್ತೆ ಎಐ ಮೂಲಕ 5 ವಿಶೇಷ ಚಿಕಿತ್ಸೆ ಒದಗಿಸುವ ಮೂಲಕ ಶಿಖರ ಹಾಗೂ ಗುಣಮಟ್ಟ ಸೇವೆ ರೋಗಿಗೆ ತಲುಪಿಸಲಾಗುತ್ತದೆ. ಕ್ಯಾನ್ಸರ್ ಪೀಡಿತ ಅಂಗಗಳಿಗೆ ಹಾನಿಯಾಗದಂತೆ ವೈದ್ಯರ ತಂಡವಾಗಿ ಕಾರ್ಯನಿರ್ವಹಿಸಿದ ಗುಣಮಟ್ಟದ ಸೇವೆ ಒದಗಿಸಲಿದೆ ಎಂದರು. ಯಾವುದೇ ಅಡ್ಡಿ ಪರಿಣಾಮಗಳಿಲ್ಲದೆ ಕೀಮೋಥೆರಪಿಯಿಂದ ಆಗುವ ದೇಹದ ಹಾನಿಯನ್ನು ಸಹ ತಡೆಗಟ್ಟಲಾಗುತ್ತದೆ. ಆಸ್ಪತ್ರೆಯ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಟಪ್ ಇದೆ. ಇದರಲ್ಲಿ ಎಲ್ಲ ಸ್ಪೆಷಾಲಿಟೀಸ್ ಇದಾವೆ, ಕಾರ್ಡಿಯಾಲಜಿ, ನ್ಯೂರಾಲಜಿ, ನ್ಯೂರೋಸರ್ಜರಿ ಎಲ್ಲ ಇದೆ. ಬಟ್ ಆನ್ಕೋ ಅಂದ್ರೆ ಕ್ಯಾನ್ಸರ್ ರಿಲೇಟೆಡ್ ತಜ್ಞರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಜಾಗ. ಇದರಲ್ಲಿ ನಾವು ರೇಡಿಯೇಷನ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ಸರ್ಜಿಕಲ್ ಆಂಕಾಲಜಿ, ನ್ಯೂಕ್ಲಿಯರ್ ಮೆಡಿಸಿನ್ ಎಲ್ಲ ತತ್ವಗಳು ಒಂದೇ ರೂಫಲ್ಲಿದೆ. ನಾವು ಏನ್ ಪಾಲಿಸಿ ಫಾಲೋ ಮಾಡ್ತೀವಿ ಅಂದ್ರೆ, ಈ ಹಾಸ್ಪಿಟಲ್ ಅಲ್ಲಿ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಪ್ರೋಚ್ ಅಂತ. ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಕ್ಯಾನ್ಸರ್ ಬಂತ ಮುಗೀತು, ಏನು ಮಾಡೋಕ್ಕಾಗಲ್ಲ ಅಂತ ಬಿಡ್ತಾ ಇದ್ರು. ಇವಾಗ ಕ್ಯಾನ್ಸರ್ ಯಾರಿಗಾದ್ರೂ ಬಂದ್ರೆ ಅದನ್ನ ನಾವು ಕ್ಯೂರ್ ಮಾಡಿಸ್ಬಿಟ್ಟು ಅದನ್ನ ಸರಿಪಡಿಸೋದಂತ ನೋಡ್ತೀವಿ. ಅದಕ್ಕೆ ಒಬ್ಬರೇ ಸಾಧ್ಯ ಇಲ್ಲ, ಅದನ್ನ ಟೀಮ್ ಅಪ್ರೋಚ್ ಅಂತ ಮಾಡ್ತೀವಿ. ಅಂದ್ರೆ ಎಲ್ಲರೂ ಸೇರಿ ಗುಣಪಡಿಸ್ಬೇಕಾಗತ್ತೆ. ಅಂದ್ರೆ ಸರ್ಜನ್ ಅವ್ರು ಸರ್ಜರಿ ಮಾಡ್ತಾರೆ, ಮೆಡಿಕಲ್ ಆಂಕಾಲಜಿಸ್ಟ್ ಕೀಮೋಥೆರಪಿ ಕೊಡ್ತಾರೆ, ಇಮ್ಯುನೋಥೆರಪಿ ಕೊಡ್ತಾರೆ, ಆಮೇಲೆ ರೇಡಿಯೇಷನ್ ಆಂಕಾಲಜಿಸ್ಟ್ ರೇಡಿಯೇಷನ್ ಮಾಡ್ತಾರೆ. ಅದ್ರ ಮುಂಚೆ ಪೆಥಾಲಜಿಸ್ಟ್ ಮತ್ತೆ ನ್ಯೂಕ್ಲಿಯರ್ ಮೆಡಿಸಿನ್ ಮತ್ತೆ ರೇಡಿಯಾಲಜಿಸ್ಟ್ ಎಲ್ಲ ಸೇರಿ ಆ ಡಯಾಗ್ನೋಸಿಸ್ ಮಾಡ್ತಾರೆ. ಡಯಾಗ್ನೋಸಿಸ್ ಅಂದ್ರೆ ಆ ಕ್ಯಾನ್ಸರ್ ಯಾವ ತರ ಕ್ಯಾನ್ಸರ್, ಅದಕ್ಕೆ ಹೆಂಗ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವೆಲ್ಲ ಟೀಮ್ ಅಲ್ಲಿ ಕುತ್ಕೊಂಡು ಡಿಸೈಡ್ ಮಾಡಿ ಪೇಷಂಟ್ ಅನ್ನ ಇಂಡಿವಿಜುವಲ್ ಆಗಿ, ಅಂದ್ರೆ ಎಲ್ಲ ಪೇಷಂಟ್ ಒಂದೇ ತರ ಇಲ್ಲ. ಸೊ ಎಲ್ಲ ಪೇಷಂಟಿಗೆ ಈಚ್ ಅಂಡ್ ಎವ್ರಿ ಪೇಷಂಟಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿಬಿಟ್ಟು ಆ ತರ ಟ್ರೀಟ್ಮೆಂಟ್ ನಾವು ಪೇಷಂಟಿಗೆ ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಕ್ಯೂರ್ ಅಂದ್ರೆ ಅವ್ರಿಗೆ ಗುಣಪಡಿಸೋದು ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಇವಾಗ ಕ್ಯಾನ್ಸರ್ ರಿಲೇಟೆಡ್ ಇಂದ ಏನೇನು ಬೇರೆ ಸೈಡ್ ಎಫೆಕ್ಟ್ ಅದು ತುಂಬಾ ಕಡಿಮೆ ಇರುತ್ತೆ. ಇದರಿಂದ ನಮ್ಮ ಭಾಷೆಯಲ್ಲಿ ನಾವೇನ್ ಹೇಳ್ತೀವಿ, ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಅವ್ರದ್ದು ಮುಂದೆ ಕ್ಯಾನ್ಸರ್ ಎಲ್ಲ ಗುಣಪಡಿಸಾದ್ಮೇಲೆ ಅವರಿಗೆ ಎಷ್ಟು ಲಾಭ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ತೀವಿ. ಸೊ ಮಣಿಪಾಲ್ ಹಾಸ್ಪಿಟಲ್ ಯಲಹಂಕ ಇದು ಹೊಸ ಸ್ಥಾಪನೆ, ಇವಾಗ 3 ತಿಂಗಳಾಗಿದೆ. ಎಲ್ಲ ಫುಲ್ ಸೆಟಪ್ ಇದೆ ಇದರಲ್ಲಿ. ಅಂಡ್ ಸ್ಟೇಟ್ ಆಫ್ ದಿ ಆರ್ಟ್ ಮೆಷಿನ್ಸ್ ಎಲ್ಲ ಇದಾವೆ. ಓಕೆ, ಅದರಲ್ಲಿ ರೇಡಿಯೇಷನ್ ತಜ್ಞ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಹೊಸ ಮೆಷಿನ್ ಬಂದಿದೆ, ಎಲೆಕ್ಟಾ ಇವೋ ಅಂತ. ಇದು ಭಾರತ ದೇಶದಲ್ಲಿ ಪ್ರಥಮ ಬಾರಿ ಈ ಮೆಷಿನ್ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದ್ರದ್ದು ಏನು ಇಂಪಾರ್ಟೆಂಟ್ ಫೀಚರ್ ಏನಂದ್ರೆ, ಇದು ರೇಡಿಯೇಷನ್ ಕೊಡುತ್ತೆ. ಶಸ್ತ್ರಚಿಕಿತ್ಸೆ ವಿಭಾಗದ ವೈದ್ಯ ಡಾಕ್ಟರ್ ಅರಾನ್ ಫರ್ನಾಂಡಿಸ್ ಮಾತನಾಡಿ, ಜನರಲ್ಲಿ ಕ್ಯಾನ್ಸರ್ ರೋಗದ ಕುರಿತು ತಪ್ಪು ತಿಳುವಳಿಕೆ, ಜಾಗೃತಿ ಕೊರತೆ ಇದೆ. ನಿರಂತರವಾಗಿ ಪರೀಕ್ಷೆಗಳಿಗೆ ಒಳಗಾದ ಮಹಿಳೆ ಮತ್ತು ಪುರುಷರಲ್ಲಿ ಕ್ಯಾನ್ಸರ್ ನಿಯಂತ್ರಣ ಸಾಧ್ಯವಿದೆ. ಸುಧಾರಿತ ತಂತ್ರಜ್ಞಾನ ಮತ್ತಷ್ಟು ಮಾನವೀಯ ಕಾಳಜಿಯೊಂದಿಗೆ ಯಲಹಂಕ ಆಸ್ಪತ್ರೆ ಕ್ಯಾನ್ಸರ್ ಪೀಡಿತರಿಗೆ ಗುಣಾತ್ಮಕ ಚಿಕಿತ್ಸೆ ಒದಗಿಸಲು ರೋಬೋಟಿಕ್ ಆಂಕೋ ಸರ್ಜನ್ಗಳನ್ನು ನಿರಂತರತೆಯೊಂದಿಗೆ ನಿರ್ವಹಿಸಲಾಗಿದೆ. ಈ ಮೊದಲು ಕ್ಯಾನ್ಸರ್ಗೆ ನೀಡಲಾಗುತ್ತಿದ್ದ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆಯಾಗಿದ್ದು ಹೊಸ ತಂತ್ರಜ್ಞಾನ
ತಂತ್ರಜ್ಞಾನ ಆವಿಷ್ಕಾರಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ಗುಣಮುಖವಾಗುವ ಅವಕಾಶಗಳನ್ನು ತೆರೆದಿದ್ದೇವೆ. ಜೀವನ ಶೈಲಿ ನಿರ್ಲಕ್ಷ್ಯದಿಂದ ರೋಗ ಸಕಾಲಕ್ಕೆ ಚಿಕಿತ್ಸೆ ಪಡೆಯದೆ ಜೀವಹಾನಿಗೆ ಗುರಿಯಾಗುವ ಸಾಧ್ಯತೆಗಳು ಹೆಚ್ಚಿವೆ. ಜನರಲ್ಲಿ ಜಾಗೃತಿಯಿಂದ ಮಾತ್ರ ಕ್ಯಾನ್ಸರ್ ಹರಡದಂತೆ ತಡೆಯುವ ಅವಕಾಶಗಳಿವೆ. ಮಹಿಳೆಯರು ಮತ್ತು ಪುರುಷರು ಸಕಾಲಕ್ಕೆ ಪರೀಕ್ಷೆಗೆ ಒಳಪಡಬೇಕಾಗಿದೆ ಎಂದರು. ಅದೇ ವಿಷಯಕ್ಕೆ ನಾನು ಇವತ್ತು ಹೇಳಕ್ ಬರ್ತಿದ್ದೇನೆ ಸರ್. There has to be something called as awareness and screening programs which have to be there. Screening programs are very very important sir. ಈಗ ಸ್ತ್ರೀಯರಿಗೆ 40 ವರ್ಷ ಆದ್ಮೇಲೆ ವರ್ಷಕ್ಕೊಮ್ಮೆ ಮ್ಯಾಮೋಗ್ರಾಮ್ ಅಂತ ಹೇಳಿ ಮಾಡಿಸ್ತಾರೆ. ಪ್ಯಾಪ್ ಸ್ಮಿಯರ್, HPV, ಸರ್ವೈಕಲ್ ಕ್ಯಾನ್ಸರ್ಸ್ಗೆ 21 ವರ್ಷ ಆದ್ಮೇಲೆ 3 ವರ್ಷಕ್ಕೊಮ್ಮೆ ಮಾಡ್ತಾರೆ. ಅದಕ್ಕೆ ಇಂಟಿಗ್ರೇಟೆಡ್ ಲಿಕ್ವಿಡ್ ಸೈಟಾಲಜಿ ಅಂತ ಹೇಳಿ ಬಂದಿದೆ. ಅದು ವರ್ಷಕ್ಕೆ 5 ವರ್ಷಕ್ಕೊಮ್ಮೆ ಮಾಡಿದ್ರೆ HPV ಡಿಟೆಕ್ಟ್ ಆಗುತ್ತೆ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಪುರುಷರಿಗೆ ಸಿಗರೇಟ್ ಸೇರ್ತವರು, ಟೊಬ್ಯಾಕೋ ಸೇರ್ತವರಿಗೆ CT ಟೆಸ್ಟ್ ಮಾಡಿಸ್ತಾರೆ. ಆನ್ಯುವಲ್ CT ಸ್ಕ್ರೀನಿಂಗ್ ಇದೆ ಬೇಸ್ಡ್ ಆನ್ ರಿಸ್ಕ್ ಫ್ಯಾಕ್ಟರ್ಸ್. ಇದೆಲ್ಲ ಸ್ಕ್ರೀನಿಂಗ್ ಫ್ಯಾಕ್ಟರ್ಸ್ ಅನ್ನು ಉಪಯೋಗಿಸಿದ್ರೆ ಕ್ಯಾನ್ಸರ್ ಬೇಗ ಕಂಡುಹಿಡಿಯುತ್ತೆ. ಬೇಗ ಕಂಡುಹಿಡಿದ್ರೆ ಅರ್ಲಿ ಸ್ಟೇಜ್ ಆಗುತ್ತೆ. ಅರ್ಲಿ ಸ್ಟೇಜ್ ಅಂದ್ರೆ ಟ್ರೀಟ್ಮೆಂಟ್ ಮಾಡೋದು ಕಮ್ಮಿ ಆಗುತ್ತೆ. 3 ಭಾಗ ಟ್ರೀಟ್ಮೆಂಟ್ ಬೇಕಾಗಿರಲ್ಲ. ಅಡ್ವಾನ್ಸ್ ಸ್ಟೇಜಸ್ ನಲ್ಲಿ ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್ 3 ಭಾಗ ಟ್ರೀಟ್ಮೆಂಟ್ ಬೇಕಾಗಬಹುದು. ಬ್ರೆಸ್ಟ್ ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ ನಲ್ಲಿ ಬರೀ ಸರ್ಜರಿ ಮತ್ತೆ ಹಾರ್ಮೋನಲ್ ಥೆರಪಿನಲ್ಲೂ ಕ್ಯೂರ್ ಆಗುವ ಸಾಧ್ಯತೆ ಇದೆ. ಈ ಭಾಗದಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಅವೇರ್ನೆಸ್ ಇಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಹೆಂಗಸರಿಗೆ 40 ವರ್ಷ ಆದ್ಮೇಲೆ ಬ್ರೆಸ್ಟ್ ಇದು ಮ್ಯಾಮೋಗ್ರಾಫ್ ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಮಾಡಿಸ್ಬೇಕು. ಪ್ಯಾಪ್ ಸ್ಮಿಯರ್ ರೆಗ್ಯುಲರ್ ಸ್ಕ್ರೀನಿಂಗ್ಸ್ ಆಗಬೇಕು. ಪುರುಷರಿಗೆ ಪ್ರಾಸ್ಟೇಟ್, ಲಂಗ್, ಓರಲ್ ಕ್ಯಾವಿಟಿ ಈ 3 ಭಾಗದ ಸ್ಕ್ರೀನಿಂಗ್ ಆಗಬೇಕು. ಈ ಸ್ಕ್ರೀನಿಂಗ್ ಆದ್ರೆ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ ಬಂದು ಕ್ಯಾನ್ಸರ್ ಅನ್ನು ಬೇಗ ಕಾಯಿಲೆ ತರ ಟ್ರೀಟ್ ಮಾಡಬಹುದು. ರಾಜ್ಯದ ಬಜೆಟ್ನಲ್ಲಿ 13ನೇ ಕೆಎಸ್ಆರ್ಪಿ ತಡೆ ಸ್ಥಾಪನೆಗೆ ಅನುಮತಿ ನೀಡಬೇಕೆಂದು ಅಖಿಲಾಂಡ ಶ್ರೀ ಮಹಾಲಕ್ಷ್ಮಿ ವಾಲ್ಮೀಕಿ ನಾಯಕ ಸಮಿತಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕೇಡ್ ಆಗ್ರಹಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆಂಧ್ರ ಮತ್ತು ತೆಲಂಗಾಣದ ಗಡಿ ಪ್ರದೇಶದ ಜಿಲ್ಲೆಯಲ್ಲಿ ಕೆಎಸ್ಆರ್ಪಿ ತಡೆ ಸ್ಥಾಪಿಸುವ ಅಗತ್ಯವಿದೆ. ಕಾನೂನು ಸುವ್ಯವಸ್ಥೆಗೆ ಸಹಕಾರಿಯಾಗಿರುವ ಕೆಎಸ್ಆರ್ಪಿ ಪಡೆಯಿಂದ ಭದ್ರತಾ ವ್ಯವಸ್ಥೆ ಹೆಚ್ಚಿಸಲು ಸಹಕಾರಿಯಾಗಲಿದೆ. ಹಟ್ಟಿ ಚಿನ್ನದ ಗಣಿ, RTPS, YTPS ಸೇರಿದಂತೆ ವಿದ್ಯುತ್ ಉತ್ಪಾದನಾ ಘಟಕಗಳು ಇಂದು ರಾಜಕೀಯವಾಗಿ ಭದ್ರತಾ ವ್ಯವಸ್ಥೆಗೆ ಕೆಎಸ್ಆರ್ಪಿ ಪಡೆ ನಿರ್ವಹಣೆ ಅವಶ್ಯಕತೆ ಇದ್ದು ಬಜೆಟ್ನಲ್ಲಿ ಘೋಷಣೆ ಮಾಡಬೇಕೆಂದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಅಗತ್ಯ ಅನುದಾನ ನೀಡಿ ಪ್ರಾರಂಭಿಸಬಹುದಾಗಿದೆ ಎಂದರು. ಈಗಾಗಲೇ ಈ ಭಾಗದ 25 ಜನ ಶಾಸಕರು ಸಿಎಂ ಬಳಿ ಮನವಿ ಮಾಡಿದ್ದು ಕೂಡಲೇ ಬಜೆಟ್ನಲ್ಲಿ ಘೋಷಿಸಬೇಕೆಂದರು. ARB ಮತ್ತು ಕೆಎಸ್ಆರ್ಪಿ ಪ್ರತ್ಯೇಕಗೊಳಿದ ನಂತರ ಕಲ್ಯಾಣ ಕರ್ನಾಟಕ ಮೀಸಲಾತಿಯಲ್ಲಿ ನೇಮಕವಾದ ಸಿಬ್ಬಂದಿಗಳಿಗೆ ಪದೋನ್ನತಿ ದೊರೆಯದೆ ಹೋಗಿದೆ. ಆಡಳಿತಾತ್ಮಕ ಸಮಸ್ಯೆಯನ್ನು ನಿವಾರಿಸಿ ಬಡ್ತಿ ನೀಡಬೇಕು. ಇಲ್ಲದೆ ಹೋದಲ್ಲಿ ಹಂತದ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. 13ನೇ ಕೆಎಸ್ಆರ್ಪಿ ಪಡೆ ಸ್ಥಾಪನೆ ಕುರಿತು ಕಲ್ಯಾಣ ಕರ್ನಾಟಕ ಜನರ ಪರವಾಗಿ ಈ ಬಹಿರಂಗ ಪತ್ರವನ್ನು ಬರೆದಿದ್ದೇನೆ. ಪ್ರಶ್ನೆ ಸರಳವಾಗಿ, ಕಲ್ಯಾಣ ಕರ್ನಾಟಕ ಜನರಿಗೆ ನಮ್ಮ ಸರ್ಕಾರದ ಕೊಡುಗೆ ಏನು? ಬೆಂಗಳೂರು ಟೌನ್ ರಸ್ತೆ ಅಗತ್ಯವೆಂದು ಹೇಳುತ್ತಿರುವ ತುಮಕೂರುವರೆಗೆ ಮೆಟ್ರೋ ಯೋಜನೆ ವಿಸ್ತರಣೆ ಮಾಡುತ್ತೇವೆ. ಮಹಾನಗರ ಪಾಲಿಕೆ ಅಭಿವೃದ್ಧಿ ಸಾವಿರಾರು ಕೋಟಿ ಮೀಸಲಿಡುತ್ತೇವೆ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕನಿಷ್ಠ ಭದ್ರತೆ ಮೂಲ ಸೌಕರ್ಯನಾದರೂ ನೀಡಲು ಏಕೆ ಹಿಂದೇಟು? ರಾಯಚೂರು ಗಡಿ ಭಾಗದ ಜಿಲ್ಲೆಯ ಆದರೆ ಭದ್ರತೆ ಇಲ್ಲ. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳು ಆಂಧ್ರ ತೆಲಂಗಾಣ ಗಡಿ ಭಾಗಕ್ಕೆ ಹೊಂದಿಕೊಂಡಿವೆ. ಇಲ್ಲಿ ಕಾನೂನು ಸುವ್ಯವಸ್ಥೆ, URB ಭದ್ರತೆ, ರಾಜಕೀಯ ಸಮಾವೇಶಗಳು, ಸಾಹಿತ್ಯ ಸಮ್ಮೇಳನಗಳು, ಧಾರ್ಮಿಕ ಜಾತ್ರೆಗಳು, ರಾಯಚೂರು ಹಾಗೂ ಹಟ್ಟಿ ಚಿನ್ನದ ಗಣಿ, ಶಕ್ತಿನಗರ ಶಾಖೋತ್ಪಾದನಾ ಕೇಂದ್ರ ಉದ್ದೇಶದಂತೆ ರಾಯಚೂರು ವಿಮಾನ ನಿಲ್ದಾಣ ಹೀಗಾಗಿ ಮುಂತಾದ ಸ್ಥಳಗಳು ಮತ್ತು ಸಂದರ್ಭಗಳಲ್ಲಿ ಕೆಎಸ್ಆರ್ಪಿ ಪಡೆ ಅನಿವಾರ್ಯ. ಹಾಗೂ ಟೌನ್ ಅವಧಿಯ ಗೊಂದಲೆ, ಕೋವಿಡ್ ಕಾಲದ ನೇತ್ರಾಣೆ, RCB ಕಾಲ್ಪುತ್ತ, ಬಳ್ಳಾರಿ ಗಲ್ವೆ ಇಂಥ ಸಂಕಷ್ಟ ಸಂದರ್ಭಗಳಲ್ಲಿ ದೂರದ ಕಲಬುರಗಿ ಕೆಎಸ್ಆರ್ಪಿ ಅಥವಾ ಮುನಿರಾಬಾದ್ನಿಂದ IRB ಪಡೆ ಬರಲು 4 ಗಂಟೆ ಸಮಯ ಬೇಕಾಗುತ್ತದೆ. ಪರಿಸ್ಥಿತಿ ಬೇಕಾಗುವುದು. ತುರ್ತು ಸಂದರ್ಭದಲ್ಲಿ 4 ಗಂಟೆಗಳ ತಡವಾಗಿ ಅನಾಹುತಗಳಾದರೂ ಅಥವಾ
ಜೀವ ಹಾನಿಯಾದರೂ ಅದರ ಬೆಲೆ ಹೇಗೆ ಕಟ್ಟುತ್ತೀರಾ? 25 ಶಾಸಕರು ಒಗ್ಗಟ್ಟಾಗಿ ಮನವಿ ಮಾಡಿದ್ರು ಕೂಡ ನಿರಾಕರಣೆ. ಕಲ್ಯಾಣ ಕರ್ನಾಟಕ ಭಾಗದ 25 ಜನಪ್ರತಿನಿಧಿಗಳು ಒಟ್ಟಾಗಿ ಮನವಿ ಸಲ್ಲಿಸಿದ್ದಾರೆ. ಅಗತ್ಯ ಭೂಮಿ ಇದ್ದರೂ ಅಭಿವೃದ್ಧಿ ಮಂಡಳಿಯಿಂದ ಅನುದಾನ ಭರವಸೆಯೂ ವ್ಯವಸ್ಥೆ ಇದೆ. ಸರ್ಕಾರಕ್ಕೆ ಹೆಚ್ಚುವರಿ ಆರ್ಥಿಕ ಹೊರೆ ಇಲ್ಲ. ಆದರೂ ಹಣಕಾಸು ಇಲಾಖೆ 2ನೇ ಬಾರಿ ತಿರಸ್ಕರಿಸಿದೆ. ಅದಕ್ಕೆ ಅರ್ಥವೇನು? 25 ಶಾಸಕರ ಮಾತಿಗೆ ಬೆಲೆ ಇಲ್ವಾ? ಅಥವಾ ಕಲ್ಯಾಣ ಕರ್ನಾಟಕ ಜನರ ಶಕ್ತಿಯನ್ನು ಸರ್ಕಾರಕ್ಕೆ ನಿರ್ಲಕ್ಷ್ಯ ಮಾಡುತ್ತಿದೆ? ಸಿಬ್ಬಂದಿ ಪದೋನ್ನತಿಯ ಅನ್ಯಾಯ, IRB, KSRP ಪ್ರತ್ಯೇಕ ಕಿರಣಗಳಿಂದ ನಂತರ ಕಲ್ಯಾಣ ಕರ್ನಾಟಕದ ಮೀಸಲಾತಿ ನೇಮಕವಾದ 100 ಸಿಬ್ಬಂದಿ ಪದೋನ್ನತಿ ಇಲ್ಲದೆ ಸೇವೆಯಿಂದ ನಿವೃತ್ತಿಯಾಗುವ ಸ್ಥಿತಿ ಎದುರಿಸುತ್ತಿದ್ದಾರೆ. ಇದು ಆಡಳಿತಾತ್ಮಕವಾಗಿ ನಿರ್ಲಕ್ಷ್ಯವೇ ಅಥವಾ ಪ್ರದೇಶದ ಮೇಲಿನ ಅನ್ಯಾಯವೇ? ನಮ್ಮ ಸಂಪತ್ತು ಬೇಕು, ಆದರೆ ಸೌಲಭ್ಯ ಬೇಡವೇ? ನಮ್ಮ ಖನಿಜ ಸಂಪತ್ತು ಬೇಕು, ನಮ್ಮ ತೆರಿಗೆ ಬೇಕು, ನಮ್ಮ ರಾಜಕೀಯ ಬೆಂಬಲ ಬೇಕು, ಆದರೆ ನಮ್ಮ ಅಭಿವೃದ್ಧಿ ಆಗ್ತದೆ ಸರ್. ಇಲ್ಲಿನ ಜನಕ್ಕೂ ಅನುಕೂಲ ಆಗ್ತದೆ. ಬೆಂಗಳೂರು ಗುಲ್ಬರ್ಗ ಹೋಗೋದು ತಂದೆ ತಾಯಿ ಬಿಟ್ಟು ಹೆಣ್ಣು ಮಕ್ಕಳು ಹುಟ್ಟಿದಾರೆ ಸರ್. ಒಂದ್ ದಿವಸ ನೀವು ಬೆಂಗಳೂರಿಗೆ ಹೋದ್ರೆ ನೀವು ನೌಕರಿ ಮಾಡಿದ್ರೆ ಗೊತ್ತಾದ ಸರ್. ಕೆಲಸ ಮಾಡೋರು ಪರವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾಕಿಲ್ಲ? ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ಜನಾರ್ದನ್, ನರಸಿಂಹಲು, ಹೊನ್ನಪ್ಪ, ಕಾಶಿನಾಥ್, ನಾಗರಾಜ್, ಈರೇಶ್, ವೆಂಕಟೇಶ್ ಇತರರು ಇದ್ದರು. ವಿಮಾನ ನಿಲ್ದಾಣ ಕಾಮಗಾರಿ ವೀಕ್ಷಿಸಿದ ನಂಜಯ್ಯ ಮಠ 1.5 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ. ಫೆಬ್ರವರಿ 14ರಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಶಿವರಾತ್ರಿ ಉತ್ಸವ. ರಾಜ್ಯಯೋಗಿನಿ ಸ್ಮಿತಕ್ಕ. ಯಲಹಂಕ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ವಿನೂತನ ಯಂತ್ರದ ಮೂಲಕ ಶಸ್ತ್ರಚಿಕಿತ್ಸೆ. ಡಾಕ್ಟರ್ ವಿಕ್ರಮ ಮಯ್ಯ. ರಾಯಚೂರಿನಲ್ಲಿ KSRTP ಬಡ್ಡಿಯನ್ನು ಸ್ಥಾಪಿಸಲು ಬಜೆಟ್ನಲ್ಲಿ ಘೋಷಿಸಲು ವೆಂಕಟೇಶ್ ನಾಯಕ್ ಅಸ್ಕ್ಯಾಳ್.